ಓಕೆ, ಜನಾರ್ದನ್ ರೆಡ್ಡಿ ಕೊಲ್ಲೋಕೆ ಪ್ರೀ ಪ್ಲಾನ್ ನಡೆದಿತ್ತಾ? ಇದೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆಯನ್ನ ನಾವು ಹುಟ್ಟಾಕ್ತಾ ಇರೋದಲ್ಲ, ಬದಲಿಗೆ ಜನಾರ್ದನ್ ರೆಡ್ಡಿ ಅವರೇ ಮಾಡ್ತಾ ಇರೋದು. ಉದ್ದೇಶ ಪೂರ್ವಕವಾಗಿ ನೆನ್ನೆ ಗಲಭೆ ಆಯ್ತಾ? ಬಳ್ಳಾರಿ ರಾಜಕೀಯದಲ್ಲಿ ಈ ರೀತಿ ನಾವ್ ಯಾವತ್ತೂ ನೋಡೇ ಇರ್ಲಿಲ್ಲ. ಆಶ್ಚರ್ಯ ಅನ್ನಿಸ್ಬಿಡ್ತು ನಮ್ಗೆ. ರಾಜಕೀಯ ಅಂದ್ರೆ ಹೀಗೆ ಒಬ್ಬನ ಸಾವಿನ ಮೇಲೆ ಮಾಡಕ್ ಹೋಗ್ಬಾರ್ದು. ಯಾರು ಮಾತಾಡ್ತಾ ಇರೋದು ಇದನ್ನ ಹೇಳ್ತಾ ಹೋಗ್ತೀವಿ. ಎಲೆಕ್ಷನ್ ಅಲ್ಲಿ ಎದ್ರು ನಿಂತು ಫೇಸ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಶೂಟ್ ಮಾಡೋದು, ಗುಂಡ್ ಹಾರಿಸೋದು ಇದು ರಾಜಕೀಯ ಅಲ್ಲ, ಇದು ಕೀಳು ರಾಜಕೀಯ ಅಂತಾರೆ. ಇದನ್ನ ಪಟಾಲಂ ಕಟ್ಕೊಂಡು ಅಟ್ಯಾಕ್ ಮಾಡೋದು ಸರಿಯಲ್ಲ ಅಂತ ಭರತ್ ರೆಡ್ಡಿ ಅವ್ರು ಹೇಳ್ತಾರೆ. ಜನಾರ್ದನ ರೆಡ್ಡಿ ಹೇಳ್ತಾ ಇರೋದೆಲ್ಲವೂ ಸುಳ್ಳು ಅಂತ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನೇ ಇದ್ರು ನೇರವಾಗಿ ಧೈರ್ಯ ಇದ್ರೆ ಫೇಸ್ ಟು ಫೇಸ್ ನೀವು ಹೋರಾಟಕ್ಕೆ ಬನ್ನಿ ಅಂತ. ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲ್ಲೋಕ್ ಹಾಗಾದ್ರೆ ಪ್ರೀ ಪ್ಲಾನ್ ನಡೆದಿತ್ತಾ? ಈಗೊಂದು ಗಂಭೀರ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರೇ ಮಾಡ್ತಾ ಇದ್ದಾರೆ. ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೌದು, ಬರ್ತಿದ್ದಂಗೆ ಇಲ್ಲ. ಅಸಲು ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೇನೆ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗಿತಿದ್ರೆ ಒಂದೊಂದು ವಿಡಿಯೋ ಹೊರಗಡೆ ಬರ್ತಾ ಇದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ನಾನು ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದ್ಬಿಟ್ರು ಎಲ್ಲ ನಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ. ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೌದು, ಬರ್ತಿದ್ದಂಗೆ ಇಲ್ಲ. ಅಸಲು ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೇನೆ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗಿತಿದ್ರೆ ಒಂದೊಂದು ವಿಡಿಯೋ ಹೊರಗಡೆ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂದು ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರಿ. ಯಾರಿಗೂ ಗೊತ್ತಿಲ್ರಿ, ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂತ ಅನಿಲ್ ನಾಯ್ಡು ಅವರು ಇಲ್ಲೇ ಇದಾರ. ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ರಿ, ನಮ್ಗೆ ಯಾರಿಗೂ ಕೂಡ. ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದ ಹೊಡಿತಾರ್ರಿ. ಇವ್ ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm, 0.57 ಮುಂದೆ ಬ್ಯಾನರ್. ಯಾರು ಅವನ ಮನೆ ಮುಂದೆ ಬ್ಯಾನರ್? ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವ್ರು, ಶಾಸಕ ಇದ್ದಂಥವ್ನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನೆ. ಉದ್ದೇಶ ಮರಕಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಆ ನೇಚರ್ಗಿದೆ ಅಂತೇಳಿ ನೀವು ಕೇಳ್ತೀವಿ. ಏನು ಇವನು ರಾಕ್ಷಸ ಈ 10-20 ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಅವನದು ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆದಂಥ ರಿಪೋರ್ಟು ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ, ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ನಿಜ. ಸರ್ಕಾರನೇ ಈ ಶೂಟೌಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತೆಲ್ಲ ಯಾರು ನಂಬ್ತಾರ್ರಿ? ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದ್ದೀನಿ. ಮತ್ತೆ ರಾಮನ ಈ ತರ ಕೇಳಿದಾನೆ, ಜನ ಸುಳ್ಳು ಅಂತ ಹೇಳಿದ್ರು. ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದ್ಮೇಲೆ ಮತ್ತೆ ಅವರು ಈ ತರ ರಾಮ್ ಹೇಳಿದಾನೆ, ಅವ್ರು ಸುಳ್ಳು ಹೇಳ